ಅಭಿಮಾನ ತೋರಿಸಿ ನನ್ನನ್ನು ಇಲ್ಲಿವರೆಗೆ ಇಷ್ಟು ಮೇಲೆ ಎತ್ತಿದ್ದೀರಿ. ಇದು ರಾಯರು ಇರುತ್ತೆ. ಅದಲ್ಲದೆ ನಾನು ಇಲ್ಲಿಗೆ ಬರುವ ಕಾರಣ, ಈ ಮಟ್ಟಕ್ಕೆ ಸೇರೋದು ನನ್ನ ಅಕ್ಷರಾಭ್ಯಾಸ ಮಾಡಿದ ಗುರು ನಾರಾಯಣ ತೀರ್ಥ ಸ್ವಾಮಿ ಹಾಗೂ ನನ್ನ ವಿದ್ಯಾಮನ್ ತೀರ್ಥಕ್ಕಾಗಿ. ಅದಲ್ಲದೆ ನಮ್ಮ ಕುಲಗುರುಗಳಾದ ಸತ್ಯಾತ್ಮಿಕ ಅನುಗ್ರಹದಿಂದ ನಾನು ಈ ಮಟ್ಟಕ್ಕೆ ಸೇರಿದ್ದೆ. ಆಧ್ಯಾತ್ಮ ಹಾಗೂ ಲೌಕಿಕ ಎಲ್ಲರ ಇದರಲ್ಲಿ ನಿನ್ನ ಒಲಿಮೆಯಿಂದ ಹಾಡು ಎಲ್ಲರ ಲೈಫ್ನಲ್ಲಿ ಆಗ್ಯ. ಇಷ್ಟೆಲ್ಲ ನಾನು ಅರ್ಹನೇ ಅಲ್ಲ. ನೀವೆಲ್ಲರೂ ಬಂದು ನಿಮ್ಮ ಈ ಪ್ರೀತಿ ವಾತ್ಸಲ್ಯ ಅಂತಃಕರಣಕ್ಕೆ ನಾನು ತುಂಬ ಆಭಾರಿಯಾಗಿದ್ದೇನೆ. ನನಗೆ ಗುಲ್ಬರ್ಗ ಏನು ಹೊಸದಲ್ಲ. ನನ್ನ ಸೋದರತ್ತಿ ಇಲ್ಲೇ ಶಾಂತಿನಗರದಲ್ಲಿ ಇರ್ತಾಯಿದ್ರು, ವಿಮಲಾ ಜೋಶಿ. ಕೆಲವು ಮಂದಿ ಅವ್ರ ಹತ್ರ ಸ್ಟೂಡೆಂಟ್ಸ್ ಆಗಿಯೂ ಇರ್ಬೋದು. ಸೊ ಅವರೊಂದು 60 ವರ್ಷ ಇಲ್ಲೇ. ನೆಕ್ಸ್ಟ್ ನಮ್ಮೊಬ್ಬ ತಂಗಿ, ಒಬ್ಬ ಅಕ್ಕನ್ನ ಇಲ್ಲಿಗೆ ಬಿಟ್ಟಿದ್ವಿ ಗುಲ್ಬರ್ಗ. ಮತ್ತು ನಮ್ಮ ಶಾರದಾ ಕಿತ್ತೂರು ಅವರು ನಮಗೆ ಅಕ್ಕನೇ ಆಗಬೇಕು. ಅವರು ಗುಲ್ಬರ್ಗ, ಹೈದರಾಬಾದ್ನಿಂದ ಗುಲ್ಬರ್ಗ ಕೊಟ್ವಿ. ಸಂದೀಪ್ ಅಂತೂ ಸರಿ ನೀವು ನೋಡಿದ್ದೆ. ಅದಲ್ಲದೆ ವೆರಿ ರೀಸೆಂಟ್ಲಿ 15 ತಿಂಗಳ ಕಾಲ ನನ್ನ ಮಗಳನ್ನು ಇದೇ ಊರಿಗೆ ಕೊಟ್ಟಿದ್ದೇನೆ, ಇದೇ ಪಕ್ಕದ ಕಾಲನಿ ಅಂತ. ಅವರು ನಮ್ಮ ಬೀಗರು ಅಲ್ಲೇ ಕೂತಿದ್ದಾರೆ, ನಾಗರಾಜರಾವ್. ಸೊ ಹೀಗಾಗಿ ನನಗೆ ಗುಲ್ಬರ್ಗ ಏನು ಹಳೇದಲ್ಲ. ಗುಲ್ಬರ್ಗ ಈಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಸೊ ಈ ಕಾರ್ಯಕ್ರಮ ಬ್ರಹ್ಮೋಸ್ ಇದೆಲ್ಲ ಗುರುಗಳ ಅನುಗ್ರಹ, ದೊಡ್ಡವರ ಆಶೀರ್ವಾದ, ನಾವು ಎಲ್ಲರೂ ಮಾಡುವ ಖುಷಿ. ಸಕಾರ್ಮ ಕರ್ಮ ನಿಷ್ಕಾರ್ಮ ಕರ್ಮ ಅಂತ ಹೇಳಿದ್ರಿ. ನಿಷ್ಕಾಮ ಕರ್ಮ ಮಾಡೇಬೇಕು. ಈಗ ನಾವು ಇಲ್ಲೇ ಯುದ್ಧ ಭೂಮಿಯಲ್ಲಿದ್ದಾಗ ನಮ್ಮ ಸಕಾರ್ಮ ಕರ್ಮನೇ ಮಾಡಿದ್ವಿ. ನಾವು ನಮ್ಮ ದೇಶ ಉಳಿಯಬೇಕೆಂಬ ಸಕಾರ್ಮ ಕರ್ಮದಿಂದ ದೇವರ ಪ್ರೇರಣೆ ಆಗಿ, ದೇವರ ಪ್ರೀತಿಗೆ ಸಲುವಾಗಿ ನಮ್ಮ ದೇಶ ಉಳಿಸ್ಕೊಳ್ಳೋಕೆ ನಾವು ಸಕಾರ್ಮ ಕರ್ಮ ಮಾಡಿದ್ವಿ. ಸೊ ಇದರಿಂದ ಇವತ್ತು ಇಷ್ಟೆಲ್ಲ ಜನರು ಸಂತೋಷದಲ್ಲಿದ್ದೀರಿ. ತಾವು ಎಲ್ಲರೂ ತಮ್ಮ ಕೈಯಲ್ಲಿ ಆದಷ್ಟು ದೇಶಕ್ಕಾಗಿ ಸೇವೆ ಮಾಡಿ, ತಮ್ಮ ಮಕ್ಕಳನ್ನು ಪ್ರಚೋದನೆ ಮಾಡಿ, ಅಥವಾ ತಾವು ಏನು ಮಾಡ್ಲಿಕ್ಕೆ ಸಾಧ್ಯವೋ ತಮ್ಮ ಪಕ್ಕದಲ್ಲಿ ದೇಶಕ್ಕಾಗಿ ಸೇವೆ ಮಾಡಬೇಕು ಅಂತ ನಾನು 2 ಮಾತುಗಳನ್ನು ಮುಗಿಸ್ತೇನೆ.